ಆಚರಣೆ ಮಾಡ್ತಾ ಇದ್ರು. ಆದ್ರೆ ನಿಮ್ಮ ಆಗಮನಕ್ಕೆ ಭಾಗವಹಿಸೋದಕ್ಕೆ ತಡೆ ಒಡ್ಡಿದ್ದಾರೆ. ಸರ್, ನನಗೆ ಇದು ಯಾವ್ದೋ ರಾಜಕಾರಣಿಗಳು ಮಾಡಿರ್ತಕ್ಕಂಥದ್ದು ಮತ್ತು ಸರ್ಕಾರ ಮಾಡಿರೋ ಆದೇಶ ಅಂತ, ಅಥವಾ ಸರ್ಕಾರ ಹಿಂದೆ ನಿಂತ್ಕೊಂಡು ಮಾಡಿರ್ತಕ್ಕಂಥ ಕುತಂತ್ರ. ಇಡೀ ಕೆರಗೋಡ್ನಲ್ಲಿ ಮೊದಲಿಂದನೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದ, ಹನುಮತ್ ಧ್ವಜವನ್ನ ಇಳಿಸಿದ ದಿನದಿಂದ ಇಡೀ ಕೆರಗೋಡ್ನಲ್ಲಿ ಇಡೀ ಹಿಂದೂಗಳನ್ನ ಸಂಘಟಿತರಾಗದಂತೆ ತಡೆಯುವಂಥದ್ದು, ಇಡೀ ಹಿಂದೂಗಳು ಅಲ್ಲಿ ಸೇರಿ ಯಾವುದೇ ಕಾರ್ಯಕ್ರಮ ಆಗದಂತೆ ತಡೆಯುವಂತ ಹುನ್ನಾರವನ್ನ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ರಾಜಕೀಯ ಪ್ರೇರಿತ ಶಕ್ತಿಗಳು ಮಾಡ್ಕೊಂಡು ಬಂದಿದ್ದಾವೆ. ಈಗಲೂ ಕೂಡ ತುಂಬಾ ಶಾಂತಿಯುತವಾಗಿ ನಡೀತಾ ಇದ್ದಂತ ಈ ಒಂದು ಪಂಜಿನ ಮೆರವಣಿಗೆ ಮತ್ತು ಈ ದೀಪೋತ್ಸವ ಕಾರ್ಯಕ್ರಮ ಏನಿತ್ತು, ಹನುಮತ್ ಧ್ವಜದ ಕರಾಳ ದಿನ ಇವತ್ತು ಏನ್ ಧ್ವಜ ಇಳಿಸಿದ್ರು, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಬೇಡ ಅಂತ ಒಂದು ಆದೇಶ ಇಲ್ಲ. ಡಿಸಿ ಅವರ ಆದೇಶ ಇಲ್ಲ. ನಾನ್ ಕೇಳ್ತಾ ಇರೋದು, ಡಿಸಿ ಅವರ ಆದೇಶ ಇದ್ರೆ ಕೊಡಿ. ಜಿಲ್ಲಾಧಿಕಾರಿಗಳಿಗೆ ನನ್ನನ್ನ ಜಿಲ್ಲೆಗೆ ಬರದಂತೆ ತಡೆಯುವ ಅಧಿಕಾರ ಇದೆ, ಅಥವಾ SP ಗಿದೆ, SP ಅವರ ಆದೇಶ ಇದ್ರೆ ಕೊಡಿ. ಯಾವುದು ಇಲ್ಲದೆ ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳೋದು ಇದು ಒಬ್ಬ ಇಲಾಖೆ ಅಧಿಕಾರಿ ಹೇಳುವಂತ ಮಾತಲ್ಲ, ಅಥವಾ ಯಾವುದೋ ಸರ್ಕಾರ ನಂಗೆ ನಿರ್ಬಂಧ ಮಾಡ್ಲಿಕ್ಕೆ ಆಗಲ್ಲ. ಕಾನೂನು ಮತ್ತು ಸಂವಿಧಾನ ಎಲ್ಲಿದೆ? ಈಗ ಸಂವಿಧಾನವನ್ನ ಮತ್ತು ನನ್ನ ಮೂಲಭೂತ ಹಕ್ಕನ್ನ ಕಿತ್ಕೊಂಡು ನನ್ನನ್ನು ಬರಬೇಡಿ ಅಂತ ಹೇಳಿ ಓರಲ್ ಆಗಿ ಒಬ್ರು ಪೊಲೀಸ್ ಅಧಿಕಾರಿ ಬಂದು ನಿಂತ್ಕೊಂಡು ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳೋದು, ಇದು ರೌಡಿಸಂ ಸರ್ಕಾರವಾ? ಅವ್ರು ಹೇಳ್ತಾ ಇದ್ದಿದ್ದು ಹಾಗೆ ಇತ್ತು ರೀ. ಅವ್ರು ಹೇಳ್ತಾ ಇದ್ದಿದ್ದು ಹೆಂಗಿತ್ತು ಅಂದ್ರೆ, ನೀವು ಬರಬೇಡಿ, ನಿಮ್ಮನ್ನ ಬರಕ್ ಬಿಡಲ್ಲ ಸರ್, ಆದೇಶ ಕೊಡಿ. ಅದ್ ನನ್ನ ಹತ್ರ ಇಲ್ಲ, ನಾನು ಓರಲ್ ಆಗಿ ಹೇಳ್ತೀನಿ, ಅದೇ ಆದೇಶ. ಇದೇನ್ ತುಗ್ಲಕ್ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ರೌಡಿಸಮ್? ಈ ಪೊಲೀಸ್ನವರೇ ಒಂದು ರೀತಿ ನಮ್ಮ ಮೇಲೆ ರೌಡಿಸಮ್ ಮಾಡೋ ರೀತಿಯಲ್ಲಿ ಆಗೋಗಿದ್ದಾರೆ. ನಾನ್ ಕೇಳ್ತಾ ಇದ್ದದ್ದು, ಒಂದು ಆದೇಶ ಪತ್ರ ಕೊಟ್ಟಿದ್ರಾಗ್ತಿತ್ತು. ಯಾಕೆ ಆದೇಶ ಪತ್ರವನ್ನ ಟೈಪ್ ಮಾಡೋದಕ್ಕಾಗಲ್ವಾ? SP ಅವರಿಗೆ ಆದೇಶ ಪತ್ರವನ್ನ DC ಅವರಿಗೆ ಟೈಪ್ ಮಾಡೋಕ್ಕಾಗಲ್ವಾ? ನಿಮ್ಮ ಇಡೀ ಕುತಂತ್ರ ಏನು ಅಂತ ಅಂದ್ರೆ, ಒಟ್ಟಾರೆ ಕೆರಗೋಡಿನ ಈ ಶಾಂತಿಯುತವಾದಂತ ಒಂದು ಹೋರಾಟ ಏನಿತ್ತು, ಹಿಂದೂಗಳ ಜಾಗೃತಿ ಆಗೋದೇನಿತ್ತು, ಇಡೀ ಕಾರ್ಯಕರ್ತರು ಒಗ್ಗಟ್ಟಾಗೋದೇನಿತ್ತು, ಇದನ್ನ ತಡೆಯುವಂಥದ್ದು, ಇದನ್ನ ಎಂಟೈರ್ ಆಗಿ ತಡೆಯುವಂಥದ್ದೇನಿತ್ತು, ಇದರ ವಿರುದ್ಧ ನಾವು ಮಾಡೇ ಮಾಡ್ತೇವೆ. ನಾನು ಈಗ ಯಾಕೆ ಹಿಂದೆ ಸರಿದಿದ್ದೇನೆ ಅಂತ ಅಂದ್ರೆ, ಇಡೀ ಕಾರ್ಯಕರ್ತರು ಭಾವೋದ್ವೇಗಕ್ಕೊಳಗಾಗ್ತಾರೆ, ಮತ್ತೆ ಅವರನ್ನು ಅರೆಸ್ಟ್ ಮಾಡೋದು, ಕೇಸುಗಳನ್ನು ಹಾಕುವಂಥದ್ದು. ಈ ಸರ್ಕಾರದ ಅಡಿಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಮತ್ತೆ ಕೇಸ್ ಹಾಕೊಂಡು ಈ ಸರ್ಕಾರದಲ್ಲಿ ಮತ್ತೆ ಬಂಧನವಾಗಬಾರದು ಅನ್ನೋ ಕಾರಣಕ್ಕೆ, ಮತ್ತು ಈ ಇಡೀ ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ ಅಂತ ಆಯೋಜಕರು ನೀವು ಬನ್ನಿ ಅಂತಾನೆ ಅಂದ್ರು. ಆದ್ರೆ ಬೇಡ, ಆಯೋಜಕರಿಗೂ ಆಸೆ ಇದೆ. ಆದ್ರೆ ನಾನು ಹೇಳ್ತಾ ಇರೋದು, ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ, ಕಾರ್ಯಕ್ರಮ ಯಶಸ್ಸಾಗ್ಲಿ ಅಂತ ಹೇಳಿ ನಾವು ಇರ್ಲಿ. ಅವ್ರೀಗ ಈ ಕುತಂತ್ರವನ್ನ ಮಾಡಿರೋದ್ರಿಂದ ಇದೇ ಕೆರಗೋಡಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಬಂದೇ ಬರ್ತೇವೆ, ನಿಂತೇವೆ. ಕಾರ್ಯಕ್ರಮ ನನ್ನಿಂದಾಗಿ ನಿಲ್ಲೋದು ಬೇಡ. ಪುನೀತ್ ಕೆರೆಹಳ್ಳಿಯನ್ನ ತಡೆಯೋದ್ರಿಂದ ಕಾರ್ಯಕ್ರಮ ನಿಲ್ಲೋದಿಲ್ಲ. ಪುನೀತ್ ಕೆರೆಹಳ್ಳಿ ಇಡೀ ಹಿಂದೂ ಸಮಾಜದಲ್ಲಿ ಒಂದು ಸಣ್ಣ ವ್ಯಕ್ತಿ ಅಷ್ಟೇ, ಒಂದು ಇಡೀ ಹಿಂದೂ ಸಮಾಜದ ಕಾರ್ಯಕರ್ತರಲ್ಲಿ ಪುನೀತ್ ಕೆರೆಹಳ್ಳಿ ಒಬ್ಬ ತೃಣಕ್ಕೆ ಸಮಾನ ಅಷ್ಟೇ. ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಆ ಕಾರ್ಯಕ್ರಮವನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನ್ನನ್ನ ನೀವು ವೈಯಕ್ತಿಕವಾಗಿ ತಡಿತೀರಿ ಅನ್ನೋದಾದ್ರೆ, ಅದಕ್ಕೆ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕಿರ್ತಕ್ಕಂಥ ಭಯ ನನಗೆ ಇಷ್ಟವಾಯ್ತು. ಆ ಭಯ ಇಷ್ಟವಾಯ್ತು ಸರ್ಕಾರಕ್ಕೆ, ಮತ್ತು ಇದಕ್ಕಿರ್ತಕ್ಕಂಥ ಭಯ ನನಗೆ ಭಯ ಇಷ್ಟ ಆಯ್ತು. ಸರ್, ಈ ಉದ್ದೇಶ ಇಷ್ಟೇ. ಮಂಡ್ಯ ಜಿಲ್ಲೆಯಲ್ಲಿ ಹಿಂದುತ್ವ ಭದ್ರ ಬುನಾದಿ ಆಗಬಾರ್ದು. ಮಂಡ್ಯ ಜಿಲ್ಲೆಯಲ್ಲಿ ಹಿಂದೂಗಳು ಸಂಘಟಿತರಾಗಬಾರ್ದು. ಯಾವುದೇ ಕಾರಣಕ್ಕೂ ಹಿಂದೂ ಕಾರ್ಯಕರ್ತರು ಒಂದಾಗಬಾರ್ದು. ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು. ಕೆರಗೋಡ್ನಲ್ಲಿ ತುಂಬಾ ಹನುಮತ್ ಧ್ವಜ ಸಮಿತಿಯ ಎಲ್ಲ ಕಾರ್ಯಕರ್ತರು, ಹಿಂದೂ ಜಾಗರಣ ವೇದಿಕೆ ಎಲ್ಲ ಕಾರ್ಯಕರ್ತರು, ಸಂಘ ಪರಿವಾರದ ಕಾರ್ಯಕರ್ತರು, ಇಡೀ ಹನುಮತ್ ಧ್ವಜ ಸಮಿತಿಯ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇವತ್ತೊಂದು ಕಾರ್ಯಕ್ರಮ ಮಾಡಕ್ ಹೋಗ್ತಿರಲ್ಲ, ನಾವು ತಡಿತೀವಿ ಅಂತ, ನಾವು ಅದನ್ನ ನಿಲ್ಲಿಸ್ತೀವಿ ಆ ಕಾರ್ಯಕ್ರಮವನ್ನ ಅಂತ, ನಿಮ್ಮ ಕಾರ್ಯಕ್ರಮವನ್ನ ಹತ್ತಿಕ್ತೇವೆ ಅಂತ ರೌಡಿ ಶೀಟ್ರುಗಳು ಮಾಡಿದ್ರಿ. ಇಡೀ ಹನುಮತ್ ಧ್ವಜ ಸಮಿತಿಯ ಕಾರ್ಯಕರ್ತರ ಮೇಲೆ ರೌಡಿ ಶೀಟ್ರು ಮಾಡಿದ್ರಿ, ಅವ್ರನ್ನ ಜೈಲಿಗೆ ಹಾಕಿದ್ರಿ, ಲಾಠಿ ಹೇಟನ್ನ ಕೊಟ್ರಿ. ಆ ಲಾಠಿ ಹೇಟ್ಗಳು ಇನ್ನೂ ಮಾಸಿಲ್ಲ, ಅನೇಕರಿಗೆ ಇನ್ನೂ ಮಾಸಿಲ್ಲ. ಆದ್ರೂ ಕೂಡ ಎದೆ ತಟ್ಟಿ ನಾವು ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಬಂದು ಹಿಂದೂ ಕಾರ್ಯಕರ್ತರು ನಿಂತಿದ್ದಾರಲ್ಲ, ಆ ಕಾರ್ಯಕ್ರಮವನ್ನು ತಡೆಯುವ ಶಕ್ತಿ ಮತ್ತು ದುಷ್ಟ ಶಕ್ತಿಗಳನ್ನ ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ತಡೆಯುವಂತ ಹುನ್ನಾರವನ್ನು ಮಾಡಿದ್ದಾರೆ. ಆದ್ರೆ ಅದು ಸಾಧ್ಯ ಇಲ್ಲ. ಕಾರ್ಯಕ್ರಮ ಯಶಸ್ವಿ ಆಗುತ್ತೆ.